ನಮಸ್ಕಾರ. ಮುಖ್ಯಾಂಶಗಳು. 10 ದಿನಗಳ ಬೆಳಗಾವಿ ಚಳಿಗಾಲ ಅಧಿವೇಶನಕ್ಕೆ ತೆರೆ. ಪ್ರಮುಖ ವಿಧೇಯಕಗಳಿಗೆ ಅಂಗೀಕಾರ. ಉಭಯ ಸದನಗಳು ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ರೈತರ ಸಾಲ ಮನ್ನಾ, ಪಾರದರ್ಶಕತೆಗೆ ಒತ್ತು, ಮಧ್ಯವರ್ತಿಗಳನ್ನು ದೂರವಿಡಲು ಮುನ್ನೆಚ್ಚರಿಕೆ ಕ್ರಮ. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ. ಮೇಕೆದಾಟು ಅಣೆಕಟ್ಟು ಸಮಗ್ರ ಯೋಜನಾ ವರದಿ ಸಿದ್ಧಪಡಿಸಲು ತಾತ್ವಿಕ ಅನುಮೋದನೆ. ಕೇಂದ್ರ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್. ಹಾಗೂ ದೇಶಾದ್ಯಂತ ರಸಗೊಬ್ಬರ ಕೊರತೆ ಇಲ್ಲ, ಸಾಕಷ್ಟು ಪ್ರಮಾಣದ ಯೂರಿಯಾ ಲಭ್ಯ. ಸಚಿವ ಡಿವಿ ಸದಾನಂದಗೌಡ. ವಾರ್ತೆಗಳ ವಿವರ. ವಿಧಾನಸಭೆಯ ಸದನದಲ್ಲಿಂದು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕೆಂದು ಒತ್ತಾಯಿಸಿ ಪ್ರತಿಪಕ್ಷ ಬಿಜೆಪಿ ಶಾಸಕರು ಧರಣಿ ನಡೆಸಿ ಘೋಷಣೆ ಕೂಗಿ ಗದ್ದಲ ಎಬ್ಬಿಸಿದರು. ಕೊನೆಯ ದಿನವಾದ ಇಂದು ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಬಿಜೆಪಿ ಸದಸ್ಯರು ಸಭಾಧ್ಯಕ್ಷರ ಪೀಠದ ಮುಂಭಾಗದಲ್ಲಿ ಧರಣಿ ನಡೆಸಿದರು. ಸಾಲ ಮನ್ನಾ ಮಾಡಲೇಬೇಕು, ರಾಜ್ಯ ಸರ್ಕಾರ ಉತ್ತರ ಕರ್ನಾಟಕ ವಿರೋಧಿ ನಿಲುವು ಅನುಸರಿಸುತ್ತಿದೆ ಎಂದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಸ್ಪೀಕರ್ ರಮೇಶ್ ಕುಮಾರ್ ಗದ್ದಲದ ನಡುವೆಯೇ ಕೆಲವು ಅಧಿಕೃತ ಪ್ರಸ್ತಾವಗಳಿಗೆ ಅನುಮೋದನೆ ಪಡೆದು ಸದನದ ಕಲಾಪ ವರದಿಯನ್ನು ಓದಿದರು. ನಂತರ ಬೆಳಗಾವಿಯ ಸುವರ್ಣಸೌಧದಲ್ಲಿ ಕಳೆದ 10 ದಿನಗಳಿಂದ ನಡೆಯುತ್ತಿದ್ದ ಅಧಿವೇಶನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು. ಬರ ಪರಿಸ್ಥಿತಿ ಸೇರಿದಂತೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ಕುರಿತು ಹಾಗೂ ಮಹತ್ವದ ವಿಧೇಯಕಗಳು ಕಳೆದ 10 ದಿನದ ಕಲಾಪದ ಸದನದಲ್ಲಿ ಚರ್ಚೆಯಾದವು. 2018-19 ಸಾಲಿನ ರಾಜ್ಯ ಹಣಕಾಸಿನ ಮಧ್ಯವಾರ್ಷಿಕ ಪರಿಶೀಲನಾ ವರದಿ, 2018 ಸಾಲಿನ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಂಗಳೂರು ತಿದ್ದುಪಡಿ ವಿಧೇಯಕ ಸೇರಿದಂತೆ ಪ್ರಮುಖ ವಿಧೇಯಕಗಳನ್ನು ವಿಧಾನಸಭೆಯಲ್ಲಿ ಅಂಗೀಕರಿಸಲಾಯಿತು. ವಿಧಾನ ಪರಿಷತ್ನಲ್ಲೂ ಕೊನೆಯ ದಿನದ ಕಲಾಪ ಗದ್ದಲಕ್ಕೆ ಬಲಿಯಾಯಿತು. ಪ್ರತಿಪಕ್ಷ ಬಿಜೆಪಿ ಸದಸ್ಯರು ಹಲವು ವಿಷಯಗಳನ್ನು ಮುಂದಿಟ್ಟುಕೊಂಡು ಧರಣಿ ಪ್ರತಿಭಟನೆ ಮುಂದುವರೆಸಿದರು. ಈ ಮಧ್ಯೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಸಭಾನಾಯಕಿ ಡಾ ಜಯಮಾಲಾ ಮಂಡಿಸಿದ 2 ಪ್ರಮುಖ ವಿಧೇಯಕಗಳಿಗೆ ರಾಜ್ಯ ವಿಧಾನ ಪರಿಷತ್ ಅಂಗೀಕಾರ ನೀಡಿತು. ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಗದ್ದಲದ ನಡುವೆಯೇ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದರು. ಡಿಸೆಂಬರ್ 10ರಿಂದ ನಡೆದ ವಿಧಾನ ಪರಿಷತ್ ಕಲಾಪದಲ್ಲಿ 9 ವಿಧೇಯಕಗಳಿಗೆ ಅಂಗೀಕಾರ ಸೇರಿದಂತೆ 1347 ಪ್ರಶ್ನೆಗಳ ಪೈಕಿ 889 ಪ್ರಶ್ನೆಗಳಿಗೆ ಸದನದಲ್ಲಿ ಉತ್ತರವನ್ನು ಮಂಡಿಸಲಾಯಿತು. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಡಿಸೆಂಬರ್ 10ರಿಂದ ನಡೆದ 15ನೇ ವಿಧಾನಸಭೆಯ 2ನೇ ಅಧಿವೇಶನ ತೃಪ್ತಿಕರವಾಗಿ ಮುಕ್ತಾಯಗೊಂಡಿದೆ ಎಂದು ವಿಧಾನಸಭಾಧ್ಯಕ್ಷ ಕೆಆರ್ ರಮೇಶ್ ಕುಮಾರ್ ಬೆಳಗಾವಿಯಲ್ಲಿ ಇಂದು ತಿಳಿಸಿದ್ದಾರೆ. 10 ದಿನಗಳ ವಿಧಾನಸಭೆಯ ಕಲಾಪ 40 ಗಂಟೆ 45 ನಿಮಿಷಗಳ ಅವಧಿಯಲ್ಲಿ ನಡೆದಿದ್ದು, ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಾಯಿತು. ವಿಧಾನಸಭೆಯಲ್ಲಿ ಒಟ್ಟು 12 ವಿಧೇಯಕಗಳನ್ನು ಮಂಡಿಸಲಾಗಿದ್ದು, 8 ವಿಧೇಯಕಗಳನ್ನು ಅಂಗೀಕರಿಸಲಾಗಿದೆ. ಉತ್ತರ ಕರ್ನಾಟಕ ಅಭಿವೃದ್ಧಿ, ರಾಜ್ಯದ ಬರ ಹಾಗೂ ನೆರೆ ಪರಿಸ್ಥಿತಿ, ಮರಳು ಸಮಸ್ಯೆ, ನೀರಾವರಿ ವಿಷಯಗಳ ಕುರಿತು ದೀರ್ಘ ಚರ್ಚೆ ನಡೆಸಲಾಯಿತು ಎಂದು ತಿಳಿಸಿದರು. ಒಟ್ಟು 3060 ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದ್ದು, ಸದನದಲ್ಲಿ 146ಕ್ಕೆ ಲಿಖಿತ ಉತ್ತರಗಳ ಮೂಲಕ ಹಾಗೂ 2217 ಪ್ರಶ್ನೆಗಳ ಪೈಕಿ 1978 ಪ್ರಶ್ನೆಗಳಿಗೆ ಉತ್ತರ ಸ್ವೀಕರಿಸಲಾಗಿದೆ. ಸಭೆಯಿಂದ ಪಡ್ಕೊಳ್ತಾರೆ ಸರ್ಕಾರದವರು, ಎಲ್ಲವನ್ನೂ ಕೂಲಂಕಷವಾಗಿ ಚರ್ಚೆ ಮಾಡ್ತಾರೆ. ಮಂತ್ರಿ ಮನೆಗೆ ಪೀಠೋಪಕರಣ ಒದಗಿಸಿದ್ರೆ ಅಥವಾ ಚೀಫ್ ಮಿನಿಸ್ಟರ್ ಹೆಲಿಕಾಪ್ಟರ್ ದುಬಾರಿ ಅಂತ ತಗೊಂಡ್ರೆ ಅಥವಾ ಯಾವುದೋ ಒಂದು ಬಿಲ್ ಮಾಡಲಿಕ್ಕೆ, ಆದ್ರೆ ಶ್ರೇಷ್ಠ ನ್ಯಾಯಾಧೀಶರು ಅಂತಾರೆ ಹೈಕೋರ್ಟ್ನ ಶ್ರೇಷ್ಠ ನ್ಯಾಯಾಧೀಶರು, ಮುಖ್ಯ ನ್ಯಾಯಾಧೀಶರು ಮತ್ತೆ ಹೈಕೋರ್ಟ್ ರಾಜ್ಯಪಾಲರಿಗೆ ಕೊಡ್ತಕ್ಕಂಥ ಹಣ. ರಾಜ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡುವಲ್ಲಿ ನಿರ್ಲಕ್ಷ್ಯ ತೋರಿದ್ದು, ಬರ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ. ಸರ್ಕಾರದ ಬೇಜವಾಬ್ದಾರಿತನದಿಂದ ವಿಧಾನಸಭೆ ಅಧಿವೇಶನವನ್ನು ಅನಿರ್ದಿಷ್ಟ ಕಾಲ ಮುಂದೂಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಬಿಎಸ್ ಯಡಿಯೂರಪ್ಪ ಬೆಳಗಾವಿಯಲ್ಲಿಂದು ಆರೋಪಿಸಿದ್ದಾರೆ.
ಅಧಿವೇಶನ ಮುಂದೂಡಿದ ಬಳಿಕ ಅವರು ಸರ್ಕಾರ ಅಧಿವೇಶನವನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ರೈತರು ಮತ್ತು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ಪ್ರತಿಪಕ್ಷ ಸದಸ್ಯರನ್ನು ಹಗುರವಾಗಿ ಪರಿಗಣಿಸಿದೆ ಎಂದು ಯಡಿಯೂರಪ್ಪ ಅಸಮಾಧಾನ ವ್ಯಕ್ತಪಡಿಸಿದರು. ಹಾಸನ ಜಿಲ್ಲೆಯ ದುದ್ದಾ ಬಳಿ ಪರಿಶಿಷ್ಟ ಸಮುದಾಯಕ್ಕೆ ಸೇರಿದ 47 ಜೀತದಾಳುಗಳ ಮೇಲೆ ದೌರ್ಜನ್ಯ ನಡೆದಿರುವುದು ಖಂಡನೀಯ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪ್ರತಿನಿಧಿಸುವ ಹಾಗೂ ಸಚಿವ ಎಚ್ ಡಿ ರೇವಣ್ಣ ಅವರ ಕ್ಷೇತ್ರದಲ್ಲಿ ಇಂತಹ ಅಮಾನವೀಯ ಘಟನೆ ನಡೆದಿರುವುದು ತಲೆ ತಗ್ಗಿಸುವಂತಾಗಿದೆ. ಇಡೀ ರಾಜ್ಯಕ್ಕೆ ರಕ್ಷಣೆ ನೀಡಬೇಕಾಗಿರುವ ಮುಖ್ಯಮಂತ್ರಿ ಈ ಬಗ್ಗೆ ಸೂಕ್ತ ಉತ್ತರ ನೀಡಬೇಕು ಎಂದು ಆಗ್ರಹಿಸಿದರು. ಮಾತನಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಜೀವಂತ ಸಾಕ್ಷಿ ಬೇಕಾಗಿಲ್ಲ. ಅಧಿವೇಶನದ ಕೊನೆ ದಿವಸ ಕೊನೆ ಪಕ್ಷ ಒಬ್ಬ ಮುಖ್ಯಮಂತ್ರಿಯಾಗಿ ಅಧಿವೇಶನದಲ್ಲಿ ಬಂದು ಕುಂತು ತಾವು ಮಾಡಿದಂಥ ತಪ್ಪಿನ ಅರಿವಾಗಿ ನಾನು ಈ ತರ ಮಾಡಿರುವಂತ ಕ್ಷಮೆ ಅಪರಾಧ ಆಗಿದೆ, ಇನ್ನು ಮುಂದೆ ಈ ರೀತಿ ನಡ್ಕೊಳ್ಳಲ್ಲ ಅಂತ ಹೇಳುವಂತ ಸಾರ್ವಜನಿಕರು ಹೇಳಬೇಕಾಗಿತ್ತು. 4 ಜನ ಶಾಸಕರುವಂತ ಪ್ರತಿಪಕ್ಷವನ್ನು ಕಡೆಗಣಿಸಿ ಸೊಕ್ಕಿನಿಂದ ಮೆರಿತಾ ಇರುವಂತ ಮುಖ್ಯಮಂತ್ರಿಗೆ ಜನ ತಕ್ಕ ಪಾಠವನ್ನು ಕಳಿಸ್ತಾರೆ. ಈ ಒಂದು ಕೆಲಸ ನಡೀತಾ ಬಂದಿದೆ. ಬೆಳಗ್ಗೆ 5 ಗಂಟೆ ಜಾವಕ್ಕೆ ಈ ಲೇಬರ್ಗಳನ್ನ ಕರ್ಕೊಂಡು ಹೋದ್ರೆ ರಾತ್ರಿ 7-8 ಗಂಟೆ ಮೇಲೆ ತಂದು ಬಿಡ್ತಿದ್ರು. ಯಾಕಂದ್ರೆ ಅಕ್ಕಪಕ್ಕದವ್ರಿಗೆ ಇಲ್ಲದೇ ಇರೋ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಅವ್ರಿಗೆ ಬೆಳಗ್ಗೆ ತಿಂಡಿ ಕೊಡ್ತಿರಲ್ಲ, ಬರೀ ಮಧ್ಯಾಹ್ನದ ಒಂದು ಹೊತ್ತಿನ ಊಟ ಕೊಟ್ಟು ಎಲ್ಲ ಸಂಬಳವನ್ನ ಜೀತದ ಅಡಿಯಲ್ಲಿ ಜೀತದಾಳು ಮಾಡ್ಕೊಂಡು ಈ ಒಂದು ಕೆಲಸವನ್ನ ಮಾಡಿ ಶೋಷಣೆಯನ್ನ ಮಾಡ್ತಾ ಇದ್ರು. ಏನು ಮುಖ್ಯಮಂತ್ರಿಗಳು ಮತ್ತೆ ಸದನದಲ್ಲಿ ಹೇಳಿದ್ರು ಅದೇ ರೀತಿಯ ಬರ ಇಲ್ಲ, ಬರದಿಂದ ಯಾರು ಗುಳೆ ಹೋಗ್ತಿಲ್ಲ ಅಂತ ಹೇಳಿ ಅದಕ್ಕೆ ವ್ಯತಿರಿಕ್ತವಾಗಿ ಒಂದು ಪ್ರಜಾಪ್ರಭುತ್ವದ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ ಆಡಳಿತ ಪಕ್ಷಗಳ ಧೋರಣೆಯಿಂದ ಸುಗಮ ಕಲಾಪ ಸಾಧ್ಯವಾಗಿಲ್ಲ, ಇದಕ್ಕೆ ಸರ್ಕಾರವೇ ಹೊಣೆ ಎಂದು ಆರೋಪಿಸಿದರು. ಏಕಾಏಕಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾರ ಪ್ರಚೋದನೆಗೆ ಒಳಗಾಗಿದ್ರು, ಎಲ್ಲಿಂದ ಫೋನ್ ಬಂತು ಗೊತ್ತಿಲ್ಲ. ಏಕಾಏಕಿ ವಿರೋಧ ಪಕ್ಷದ ನಾಯಕರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದು. ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತವರು ಏನಾದ್ರೂ ಆಪಾದನೆ ಮಾಡಬೇಕಾದ್ರೆ ಅದಕ್ಕೆ ದಾಖಲೆಗಳನ್ನ ಇಟ್ಕೊಂಡು ಮಾಡಬೇಕು. ಹೋಗೋ ಜನ ಮಾತಾಡೋದು ಬೇರೆ, ಆದ್ರೆ ಸದನಕ್ಕೆ ತನ್ನದೇ ಆದಂತಹ ಗೌರವ ಇದೆ. ರೈತರ ಸಾಲ ಮನ್ನಾ ಕುರಿತಂತೆ ಎಲ್ಲಾ ವಿಚಾರಗಳ ಬಗ್ಗೆ ಅಂಕಿಅಂಶಗಳ ಸಮೇತ ಉತ್ತರಿಸಲು ಸರ್ಕಾರ ಸಿದ್ಧವಿತ್ತಾದರೂ ಪ್ರತಿಪಕ್ಷ ಬಿಜೆಪಿ ಸದಸ್ಯರು ಅಧಿವೇಶನದ ಕೊನೆ ಹಂತದಲ್ಲಿ ಧರಣಿ ನಡೆಸಿದ್ದರಿಂದ ಕಲಾಪಗಳಿಗೆ ಅಡ್ಡಿಯಾಯಿತು ಎಂದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿಂದು ಅವರು ಅಧಿವೇಶನದ ಆರಂಭಿಕ ಹಂತದಲ್ಲಿ ಪ್ರತಿಪಕ್ಷದ ಸದಸ್ಯರು ಸುಗಮ ಕಲಾಪಕ್ಕೆ ಸಹಕರಿಸಿದ್ದರು. ಆದರೆ ಕೊನೆಯ 2 ದಿನಗಳಿಂದ ಬಿಜೆಪಿ ಸದಸ್ಯರು ಧರಣಿ ನಡೆಸಿದ್ದರಿಂದ ಸಮಂಜಸ ಉತ್ತರ ನೀಡಲು ಸಾಧ್ಯವಾಗಿಲ್ಲ ಎಂದರು. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಇನ್ನಷ್ಟು ಬೆಳಕು ಚೆಲ್ಲಲು ಅವಕಾಶವಿತ್ತು. ಪ್ರತಿಪಕ್ಷ ಸದಸ್ಯರು ಈ ಅವಕಾಶವನ್ನು ಬಳಸಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಸರ್ಕಾರದ ಕಡೆಯಿಂದ ಯಾವುದೇ ಲೋಪ ಆಗಿಲ್ಲವೆಂದು ಅವರು ಸ್ಪಷ್ಟಪಡಿಸಿದರು. ಕೃಷಿ ಸಾಲ ಮನ್ನಾ ಯೋಜನೆಯಡಿ ರಾಜ್ಯ ಸರ್ಕಾರವು ಪ್ರದೇಶವಾರು ಫಲಾನುಭವಿಗಳನ್ನು ಹಾಗೂ ಸಾಲದ ಮೊತ್ತವನ್ನು ಅಂದಾಜು ಮಾಡಿದೆ. ಉತ್ತರ ಕರ್ನಾಟಕ ಭಾಗದ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 5,11,945, ಬಿಜಾಪುರ ಜಿಲ್ಲೆಯಲ್ಲಿ 1,31,874, ಬೀದರ್ನಲ್ಲಿ 2,04,145, ಕಲಬುರಗಿ ಜಿಲ್ಲೆಯಲ್ಲಿ 3,09,073 ಫಲಾನುಭವಿಗಳನ್ನು ಗುರುತಿಸಲಾಗಿದೆ. ದಕ್ಷಿಣ ಕರ್ನಾಟಕ ಭಾಗದ ಹಾಸನ ಜಿಲ್ಲೆಯಲ್ಲಿ 2,22,949 ಫಲಾನುಭವಿಗಳು, ಚಾಮರಾಜನಗರದಲ್ಲಿ 45,683, ಮಧ್ಯ ಕರ್ನಾಟಕದ ದಾವಣಗೆರೆ ಜಿಲ್ಲೆಯಲ್ಲಿ 1,72,221, ಶಿವಮೊಗ್ಗದಲ್ಲಿ 1,11,784 ಫಲಾನುಭವಿಗಳನ್ನು ಸಾಲ ಮನ್ನಾ ಯೋಜನೆಗಾಗಿ ಅರ್ಹರ ಹೆಸರನ್ನು ಪಟ್ಟಿ ಮಾಡಲಾಗಿದೆ. ಒಟ್ಟು 46,753 ಕೋಟಿ ರೂಪಾಯಿ ಕೃಷಿ ಸಾಲ ಮನ್ನಾಗೆ ಅಂದಾಜು ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿ ಮೂಲಗಳು ತಿಳಿಸಿವೆ. ರಾಷ್ಟ್ರೀಯ ಆಯುಷ್ ಮಿಷನ್ ಅಡಿ ದೇಶದಲ್ಲಿ 50ಕ್ಕೂ ಹೆಚ್ಚಿನ ಆಸ್ಪತ್ರೆಗಳನ್ನು ನಿರ್ಮಿಸಲಾಗಿದ್ದು, ಯಾವುದೇ ರಾಜ್ಯ ಸರ್ಕಾರ ಬಯಸಿದಲ್ಲಿ ನೂತನ ಆಸ್ಪತ್ರೆ ಆರಂಭಿಸಲು ಸಿದ್ಧ ಎಂದು ಕೇಂದ್ರ ಆಯುಷ್ ಸಚಿವ ಶ್ರೀಪಾದ್ ಯೆಸ್ಸೋ ನಾಯಕ್ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ.
ಪ್ರಶ್ನಾವಧಿ ವೇಳೆಯಲ್ಲಿ ವಿವಿಧ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರ ನೀಡಿದ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಕ್ರಮವಾಗಿ ಶೇಕಡ 60 ಮತ್ತು ಶೇಕಡ 40 ಪ್ರಮಾಣದ ಬಂಡವಾಳದಲ್ಲಿ ಆಸ್ಪತ್ರೆ ಆರಂಭಿಸಲಾಗುತ್ತಿದೆ. ಸಚಿವಾಲಯದಲ್ಲಿ ಹಣಕಾಸು ಕೊರತೆ ಇಲ್ಲ ಎಂದು ಸಚಿವರು ಹೇಳಿದರು. ಇದೇ ವೇಳೆ ಟಿಡಿಪಿ ಸೇರಿದಂತೆ ವಿವಿಧ ಸದಸ್ಯರಿಂದ ಗದ್ದಲ ವಾಗ್ವಾದ ನಡೆದಾಗ ಸ್ಪೀಕರ್ ಸುಮಿತ್ರಾ ಮಹಾಜನ್ ಕಲಾಪವನ್ನು 12 ಗಂಟೆಗೆ ಮುಂದೂಡಿದರು. आयुष मिशन के जरिए या 50 बेड हॉस्पिटल हो, आयुष वेलनेस सेंटर हो, योगा वेलनेस सेंटर हो, इसको भेज देने की कृपा करें. हम उसको अप्रूव करके भेज देंगे. Jagdan Mishra ji again at 12 o'clock. ಬಳಿಕ ಸದನ ಸೇರಿದಾಗಲೂ ಸದಸ್ಯರ ವಾಗ್ವಾದ ಮತ್ತು ಗದ್ದಲ ಮುಂದುವರೆದಾಗ ಅಂತಿಮವಾಗಿ ಕಲಾಪವನ್ನು ಇದೇ ತಿಂಗಳ 27ಕ್ಕೆ ಮುಂದೂಡಲಾಯಿತು. ಸದನದ ಕಲಾಪ ಸುಗಮವಾಗಿ ಸಾಗಲು ಎಲ್ಲಾ ಸದಸ್ಯರು ಮತ್ತು ರಾಜಕೀಯ ಪಕ್ಷಗಳು ಸಹಕರಿಸಬೇಕು ಎಂದು ಸಭಾಪತಿ ಎಂ ವೆಂಕಯ್ಯನಾಯ್ಡು ರಾಜ್ಯಸಭೆಯಲ್ಲಿಂದು ಕೋರಿದರು. ಸದನದ ಕಲಾಪ ಆರಂಭಗೊಳ್ಳುತ್ತಿದ್ದಂತೆಯೇ ಸದಸ್ಯರನ್ನು ಉದ್ದೇಶಿಸಿ ಅವರು ಪ್ರಸಕ್ತ ಅಧಿವೇಶನ ಅಲ್ಪಾವಧಿಯದ್ದಾಗಿದ್ದು ಹಲವು ಪ್ರಮುಖ ಮಸೂದೆಗಳು ಅಂಗೀಕಾರಗೊಳ್ಳಬೇಕಿದೆ. ಯಾವುದೇ ವಿಷಯ ಕುರಿತಂತೆ ಚರ್ಚಿಸಲು ಸದಸ್ಯರು ನಿಯಮಾನುಸಾರ ನೋಟಿಸ್ ನೀಡಿದಲ್ಲಿ ತಾವು ಅದಕ್ಕೆ ಸಮಯಾವಕಾಶ ಒದಗಿಸುತ್ತಿದ್ದು ಸದಸ್ಯರು ವಿನಾಕಾರಣ ಘೋಷಣೆ ಕೂಗಬಾರದು ಮತ್ತು ಪ್ರತಿಭಟನೆ ನಡೆಸಬಾರದು ಎಂದರು. ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ವಿಜಯ್ ಗೋಯಲ್ ಯಾವುದೇ ವಿಷಯ ಕುರಿತು ಚರ್ಚಿಸಲು ಸರ್ಕಾರವು ಸಿದ್ಧವಿದೆ ಎಂದರು. ಬಳಿಕ ಈ ವಾರದಲ್ಲಿ ಚರ್ಚೆಯಾಗಬೇಕಿರುವ ಪ್ರಮುಖ ಮಸೂದೆಗಳ ಪಟ್ಟಿಯನ್ನು ಸಚಿವ ಗೋಯಲ್ ಮಂಡಿಸಿದರು. ಆದರೆ ವಿವಿಧ ವಿಷಯಗಳ ಕುರಿತಂತೆ ಸದಸ್ಯರು ಘೋಷಣೆ ಕೂಗುತ್ತಾ ಸದನದ ಬಾವಿಗೆ ತೆರಳಿ ಪ್ರತಿಭಟನೆ ನಡೆಸಿದ್ದರಿಂದ ಸಭಾಪತಿ ಎಂ ವೆಂಕಯ್ಯನಾಯ್ಡು ಕಲಾಪವನ್ನು ಮಧ್ಯಾಹ್ನ 2:30ಕ್ಕೆ ಮುಂದೂಡಿದರು. नेता प्रतिपक्ष से भी मिला था और मैं विपक्षी दलों के दूसरे नेताओं से भी संपर्क में हूं और मैं चाहता हूं irrespective of party, this side or that side or any side. So that has to be agreed upon by all. Please consider that also. Please consider that also in the meeting between the government and the opposition. The House stands adjourned to meet at 2:30 p.m. today. ಬಳಿಕ ಸದನ ಸೇರಿದಾಗ ಕಾಂಗ್ರೆಸ್ ನಾಯಕ ಆನಂದ್ ಶರ್ಮಾ ಯಾವುದೇ ದೂರವಾಣಿ ಮತ್ತು ಕಂಪ್ಯೂಟರ್ ದತ್ತಾಂಶ ಪಡೆಯಲು ಕೇಂದ್ರೀಯ ಸಂಸ್ಥೆಗಳಿಗೆ ಅವಕಾಶ ಕಲ್ಪಿಸಿರುವುದು ನಾಗರಿಕರ ಖಾಸಗಿತನದಲ್ಲಿ ಹಸ್ತಕ್ಷೇಪ ನಡೆಸಿದಂತಾಗುತ್ತದೆ ಎಂದು ಆರೋಪಿಸಿದರು. ಇದಕ್ಕೆ ಉತ್ತರಿಸಿದ ಸದನದ ನಾಯಕ ಮತ್ತು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಸಿಬಿಐ ಸೇರಿದಂತೆ ಕೇಂದ್ರದ 10 ಸಂಸ್ಥೆಗಳಿಗೆ ದತ್ತಾಂಶ ಪಡೆಯುವ ಅಧಿಕಾರವನ್ನು 2009ರಲ್ಲಿ ಯುಪಿಎ ಸರ್ಕಾರದ ಅಧಿಕಾರಾವಧಿಯಲ್ಲಿ ನೀಡಲಾಗಿತ್ತು. ಇದೀಗ ತಂತ್ರಜ್ಞಾನದ ಮುಂದುವರಿಕೆ ಅನುಸಾರ ಕಂಪ್ಯೂಟರ್ ದತ್ತಾಂಶಕ್ಕೂ ಇದನ್ನು ವಿಸ್ತರಿಸಲಾಗಿದೆ. ಆದರೆ ಈ ಅಧಿಕಾರ ಕೇವಲ ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ದೇಶದ ಏಕತೆಗೆ ಧಕ್ಕೆ ಉಂಟಾಗುವ ಸಂದರ್ಭದಲ್ಲಿ ಮಾತ್ರ भारत को पुलिस स्टेट बन जाएगी, ये स्वीकार्य नहीं है. आप नेता सदन कहना चाहते हैं. जैसा आनंद जी ने कहा कि हर टेलीफोन, हर कंप्यूटर, ऐसा नहीं है. आज से 100-150 साल पहले एक कानून बना था, इंडियन टेलीग्राफ एक्ट. उस एक्ट के तहत टेलीग्राफ जिसमें टेलीफोनी थी, वो आपकी भी सरकार रही, हमारी सरकारें भी रही, देश भर में वो कानून चलता रहा. उस कानून के तहत जहां जहां नेशनल सिक्योरिटी से संबंधित मसले आते हैं तो कुछ एजेंसीज को इंटरसेप्शन का पावर रहा है. उसके लिए एजेंसीज नोटिफाई होती हैं. उसके बाद जब विज्ञान ने, टेक्नोलॉजी ने प्रगति की तो उसके बाद जब कंप्यूटर इंस्ट्रूमेंट्स आने शुरू हुए जिसपे आप कंप्यूटर के माध्यम से भी इंटरसेप्शन टेररिस्ट कर सकते हैं. ಇದೇ ವೇಳೆ ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ಸದಸ್ಯರ ಗದ್ದಲ ಮತ್ತು ವಾಗ್ವಾದ ಉಂಟಾದಾಗ ಉಪಸಭಾಪತಿ ಹರಿವಂಶ ಸಿಂಗ್ ಕಲಾಪವನ್ನು ದಿನದ ಮಟ್ಟಿಗೆ ಮುಂದೂಡಿದರು. ವಾರಾಂತ್ಯ ರಜೆ ಮತ್ತು ಕ್ರಿಸ್ಮಸ್ ರಜೆ ಹಿನ್ನೆಲೆಯಲ್ಲಿ ಸದನದ ಕಲಾಪ ಇದೇ 27ರವರೆಗೆ ಮುಂದೂಡಿಕೆಯಾಗಿದೆ. ಕುಡಿಯುವ ನೀರಿನ ಉದ್ದೇಶ ಮೇಕೆದಾಟು ಬಳಿ ಸಮತೋಲನ ಅಣೆಕಟ್ಟೆ ನಿರ್ಮಾಣ ಮಾಡುವ ಸಲುವಾಗಿ ಸಮಗ್ರ ಯೋಜನಾ ವರದಿ ಸಿದ್ಧಪಡಿಸುವಾಗ ನದಿ ಪಾತ್ರದ ಇತರೆ ರಾಜ್ಯಗಳ ಅಭಿಪ್ರಾಯಗಳನ್ನು ಸಹ ಪರಿಗಣಿಸಬೇಕು ಎಂದು ಕೇಂದ್ರ ಜಲಸಂಪನ್ಮೂಲ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಲೋಕಸಭೆಗೆ ತಿಳಿಸಿದ್ದಾರೆ.
ಕಾಂಗ್ರೆಸ್ನ ಡಿಕೆ ಸುರೇಶ್ ಹಾಗೂ ಬಿಜೆಪಿಯ ನಳಿನ್ ಕುಮಾರ್ ಕಟೀಲ್ ಅವರ ಪ್ರಶ್ನೆಗೆ ಲಿಖಿತ ಉತ್ತರ ನೀಡಿರುವ ಸಚಿವರು ನದಿ ಪಾತ್ರದ ರಾಜ್ಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡರೆ ಅಂತಾರಾಜ್ಯ ವಿವಾದಗಳನ್ನು ಪರಸ್ಪರ ಸಹಕಾರದಿಂದ ಬಗೆಹರಿಸಬಹುದು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ ಕೇಂದ್ರ ಜಲ ಆಯೋಗಕ್ಕೆ ಕಾರ್ಯಸಾಧ್ಯತಾ ವರದಿಯನ್ನು ಸಲ್ಲಿಸಿದ್ದು, ನಂತರ ಆಯೋಗ ಕೆಲವು ಷರತ್ತುಗಳಿಗೆ ಒಳಪಟ್ಟು ಸಮಗ್ರ ಯೋಜನಾ ವರದಿ ಸಿದ್ಧಪಡಿಸಲು ತಾತ್ವಿಕ ಅನುಮೋದನೆ ನೀಡಿದೆ ಎಂದು ತಿಳಿಸಿದ್ದಾರೆ. ಗುಜರಾತ್ನ ನರ್ಮದಾ ಜಿಲ್ಲೆಯ ಕೇವಡಿಯಾದಲ್ಲಿ ಸ್ಥಾಪನೆಯಾಗಿರುವ ವಿಶ್ವದ ಅತಿದೊಡ್ಡ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಬಳಿ ನಡೆಯುತ್ತಿರುವ ವಿವಿಧ ರಾಜ್ಯಗಳ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಮಹಾನಿರೀಕ್ಷಕರ ಸಮ್ಮೇಳನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡಿದ್ದಾರೆ. ಈ ಸಮ್ಮೇಳನದ ಅಂಗವಾಗಿ ವಿವಿಧ ರಾಜ್ಯಗಳ ಪೊಲೀಸ್ ಸಿಬ್ಬಂದಿಯಿಂದ ಏಕ್ ಭಾರತ್ ಶ್ರೇಷ್ಠ ಭಾರತ್ ಪರಿಕಲ್ಪನೆಯಲ್ಲಿ ಆಕರ್ಷಕ ಪರೇಡ್ ಆಯೋಜಿಸಲಾಗಿತ್ತು. ಪ್ರಧಾನಿಯವರು ಗೌರವ ರಕ್ಷೆ ಸ್ವೀಕರಿಸಿ ಪರೇಡ್ ವೀಕ್ಷಿಸಿದರು. हमारे सामने फ्लैग पोस्ट पर तैनात हैं। ये कमांडो क्रीक कमांडो मगरमच्छ की तरह दलदली जमीन ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್, ಗೃಹ ಖಾತೆ ರಾಜ್ಯ ಸಚಿವರಾದ ಕಿರಣ್ ರಿಜಿಜು, ಹನ್ಸ್ರಾಜ್ ಗುಂದಾರಾಮ್ ಅಹಿರ್, ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾದ ನೀಲಮಣಿ ರಾಜು ಮತ್ತಿತರರು ಉಪಸ್ಥಿತರಿದ್ದರು. पुलिस कर्मी कमांडो याद आता है। Take to the path of dharma, the path of truth and justice. Don't misuse your valor. Remain united. March forward. ದೇಶದ ಯಾವುದೇ ಭಾಗದಲ್ಲೂ ರಸಗೊಬ್ಬರದ ಕೊರತೆ ಇಲ್ಲ. ಯೂರಿಯಾ ಸೇರಿದಂತೆ ಎಲ್ಲ ಬಗೆಯ ರಸಗೊಬ್ಬರಗಳು ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದೆ. ಎಲ್ಲ ರಾಜ್ಯಗಳಿಗೂ ಸಕಾಲಕ್ಕೆ ರಸಗೊಬ್ಬರ ಪೂರೈಸಲು ಇಲಾಖೆ ಅಗತ್ಯ ಕ್ರಮ ಕೈಗೊಂಡಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ.ವಿ. ಸದಾನಂದಗೌಡ ಸ್ಪಷ್ಟಪಡಿಸಿದ್ದಾರೆ. 2018-19 ಹಿಂಗಾರು ಹಂಗಾಮಿಗೆ ಅಗತ್ಯವಿರುವ ರಸಗೊಬ್ಬರವನ್ನು ಈಗಾಗಲೇ ಪೂರೈಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಡಿಸೆಂಬರ್ ತಿಂಗಳಿನಲ್ಲಿ ಅಗತ್ಯವಿರುವ ಯೂರಿಯಾ ಪೂರೈಕೆ ಪ್ರಮಾಣದ ಮಾಹಿತಿ ಪಡೆದು ದೇಶದ ಎಲ್ಲಾ ರಾಜ್ಯಗಳಿಗೂ ಅಗತ್ಯಕ್ಕೆ ಅನುಸಾರ ಒದಗಿಸಲಾಗಿದೆ ಎಂದರು. ಜನವರಿ ತಿಂಗಳಿಗೆ ಅಗತ್ಯವಿರುವ 1 ದಶಲಕ್ಷ ಟನ್ ಯೂರಿಯಾವನ್ನು ಆಮದು ಮಾಡಿಕೊಳ್ಳಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದ್ದು, ಡಿಸೆಂಬರ್ ಅಂತ್ಯದ ವೇಳೆಗೆ ದೊರೆಯುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ. For the month of December. In fact, the availability is 25.06 lakh metric tons. Even we are getting in touch with the various chief secretaries, the secretaries of agriculture department, including the chief ministers, regularly, and we are receiving full report that yes, we have got sufficient fertilizers, urea for the month of December. Of course, the responsibility of the central government is to give fertilizers and supply it to the states. The second stage, delivery to the farmers, is the responsibility of the state government. ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ದೆಹಲಿಯಲ್ಲಿಂದು ಚೈನಾ ವಿದೇಶಾಂಗ ಸಚಿವ ವಾಂಗ್ ಯಿ ಅವರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆ ಕುರಿತು ಚರ್ಚಿಸಿದರು. ಎರಡೂ ದೇಶಗಳ ಸಾಂಸ್ಕೃತಿಕ ಹಾಗೂ ನಾಗರಿಕ ವಿನಿಮಯ ಕುರಿತು ಚರ್ಚೆ ನಡೆಯಿತು. ಭಾರತ ಚೈನಾ ನಡುವೆ ಐತಿಹಾಸಿಕ ಬಾಂಧವ್ಯವಿದ್ದು ಸಾಂಸ್ಕೃತಿಕ ವಿನಿಮಯ ಮುಂದುವರೆಯಲಿದೆ. ದ್ವಿಪಕ್ಷೀಯ ಸಂಬಂಧ ಸ್ಥಿರವಾಗಿರಲಿದೆ ಎಂದು ಸುಷ್ಮಾ ಸ್ವರಾಜ್ ಹೇಳಿದರು. In Wuhan in April, in his written message, Prime Minister Modi expressed happiness over talks between the two sides under the high-level mechanism on cultural and people-to-people exchanges, which was pushed by him during the Wuhan summit. ಬಳಿಕ ಭಾರತ ಚೈನಾ ಉನ್ನತ ಮಟ್ಟದ ಮಾಧ್ಯಮ ವೇದಿಕೆ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಸುಷ್ಮಾ ಸ್ವರಾಜ್, ಎರಡೂ ದೇಶಗಳ ನಡುವೆ 10 ವಲಯಗಳಲ್ಲಿ ಸಹಕಾರ ಮುಂದುವರೆಯಲಿದೆ. ಶಿಕ್ಷಣ, ಪಾರಂಪರಿಕ
ಶಿಕ್ಷಣ, ಪಾರಂಪರಿಕ ಔಷಧ, ಪ್ರವಾಸೋದ್ಯಮ, ಕ್ರೀಡೆ, ಚಲನಚಿತ್ರ, ಯೋಗ ಮುಂತಾದ ಕ್ಷೇತ್ರಗಳು ಇದರಲ್ಲಿ ಸೇರಿವೆ ಎಂದರು. एक विषय था हमारे और चीन के सांस्कृतिक संबंध और दूसरा विषय था भारत और चीन के लोगों के आपसी संबंध। और मैंने जो कहा कि पृष्ठभूमि में मैं सबसे पहले आभार व्यक्त करना चाहूंगी अपने दोनों बड़े नेताओं का, भारत के प्रधानमंत्री श्री नरेंद्र मोदी और चीन के राष्ट्रपति श्री शी जिनपिंग जी का, जिन्होंने आज की इस बैठक की नींव रखी। पहला है सांस्कृतिक आदान प्रदान, दूसरा फिल्म और टेलीविजन में सहयोग, फिर संग्रहालय प्रबंधन में सहयोग, फिर खेल के क्षेत्र में सहयोग, फिर युवाओं के आदान प्रदान में सहयोग, फिर पर्यटन के क्षेत्र में सहयोग, फिर राज्य और शहरी स्तर पर आदान प्रदान में सहयोग, फिर परंपरागत औषधि में सहयोग, फिर योग के क्षेत्र में सहयोग, और 10वां है शैक्षणिक सहयोग। और हमारी चर्चा इन दसों के दसों क्षेत्रों के बारे में हुई. ನಂತರ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನು ಭೇಟಿಯಾದ ಚೈನಾ ವಿದೇಶಾಂಗ ಸಚಿವ ವಾಂಗ್ ಯು ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ವೇತನ ಪರಿಷ್ಕರಣೆ ಮತ್ತು ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳ ವಿಲೀನ ವಿರೋಧಿಸಿ ಅಖಿಲ ಭಾರತ ಬ್ಯಾಂಕ್ ಅಧಿಕಾರಿಗಳ ಒಕ್ಕೂಟ ರಾಷ್ಟ್ರಾದ್ಯಂತ ಇಂದು ಕರೆ ನೀಡಿದ್ದ ಮುಷ್ಕರ ಬೆಂಗಳೂರಿನಲ್ಲೂ ನಡೆಯಿತು. ಎಸ್ಬಿಐ, ಕೆನರಾ ಬ್ಯಾಂಕ್ ಸೇರಿದಂತೆ ವಿವಿಧ ಬ್ಯಾಂಕ್ಗಳ ಅಧಿಕಾರಿಗಳು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರಿಂದ ಗ್ರಾಹಕರಿಗೆ ಕಷ್ಟಕರ ಪರಿಸ್ಥಿತಿ ಎದುರಿಸಬೇಕಾಯಿತು. ರಫೇಲ್ ಯುದ್ಧ ವಿಮಾನ ಖರೀದಿ ಒಪ್ಪಂದದಲ್ಲಿ ಅವ್ಯವಹಾರ ನಡೆದಿದ್ದು, ಈ ಬಗ್ಗೆ ತನಿಖೆ ನಡೆಸಲು ಜಂಟಿ ಸಂಸದೀಯ ಸಮಿತಿ ರಚಿಸಬೇಕು ಎಂದು ಕೇಂದ್ರದ ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಂ ಬೆಂಗಳೂರಿನಲ್ಲಿಂದು ಒತ್ತಾಯಿಸಿದರು. ಈ ಒಪ್ಪಂದ ಕುರಿತಂತೆ ಕಾಂಗ್ರೆಸ್ ಹಲವು ಪ್ರಶ್ನೆಗಳನ್ನು ಕೇಂದ್ರ ಸರ್ಕಾರದ ಮುಂದಿಟ್ಟಿದ್ದರೂ ಸಮರ್ಪಕ ಉತ್ತರ ದೊರೆತಿಲ್ಲ. ಜಂಟಿ ಸದನ ಸಮಿತಿಯಿಂದ ಸಮಗ್ರ ತನಿಖೆ ನಡೆಸಿದರೆ ಸತ್ಯಾಸತ್ಯತೆ ಹೊರಬೀಳಲಿದೆ ಎಂದು ಅವರು ಹೇಳಿದರು. Under the new agreement, India will buy only 36 aircraft at an undisclosed price. The Indian Air Force said it needed 42 squadrons of fighter jets. It is now only 31 squadrons. Why did the government decide to buy only 36 aircraft, which is equal to 2 squadrons, when the need for was at least 126 aircraft, 7 squadrons? If the price of the aircraft under the new agreement is indeed cheaper by 9%, in fact the finance minister says up to 20%, if it is cheaper by 9% to 20% as claimed by the government, why is the government buying only 36 aircraft and not buying all the 126 aircraft offered by Dassault, by the government? And therefore we are asking for a JPC. So why is the BJP fighting shy of a JPC? ಸುಳ್ವಾಡಿ ಗ್ರಾಮದ ಕಿಚ್ಚುಗುತ್ತಿ ಮಾರಮ್ಮ ದೇಗುಲದಲ್ಲಿ ವಿಷ ಪ್ರಸಾದ ಸೇವಿಸಿ ಒಂದು ವಾರದಿಂದ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ನಾಗೇಶ್ ಎಂಬುವರು ಸಾವನ್ನಪ್ಪಿದ್ದು, ಮೃತರ ಸಂಖ್ಯೆ 16ಕ್ಕೆ ಏರಿದೆ. ಮೃತ ನಾಗೇಶ್ ದೇಹವನ್ನು ಜೆಎಸ್ಎಸ್ ಆಸ್ಪತ್ರೆಯಿಂದ ಕೆಆರ್ ಆಸ್ಪತ್ರೆಗೆ ಸಾಗಿಸಿ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ಮೃತರ ಸಂಬಂಧಿ ಮಂಜುನಾಥ್ ಮೇಕೆ ಸಾಕಾಣಿಕೆ ಮೂಲಕ ಜೀವನ ಮಾಡುತ್ತಿದ್ದ ನಾಗೇಶ್ಗೆ 4 ಮಂದಿ ಹೆಣ್ಣು ಮಕ್ಕಳಿದ್ದರು. ಆದರೆ ಅವರ ಸಾವಿನಿಂದ ಈಗ ಇಡೀ ಕುಟುಂಬ ಸಂಕಷ್ಟದ ಸ್ಥಿತಿಯಲ್ಲಿದೆ ಎಂದು ಪ್ರಸಾದನ ಈಸಿ ತಿನ್ಕೊಂಡ್ಬಿಟ್ಟು ಆಡ್ಮೇಸಕ್ಕೆ ಹೋಗಿದ್ದಾರೆ ಸರ್. ಆಗ ಪ್ರಸಾದ ತಿನ್ಕೊಂಡು ಬರ್ತಾ ಇರ್ಬೇಕಾದ್ರೆ ಬೈಕಲ್ಲಿ ಹೋಗಿ ಕರ್ಕೊಂಡ್ಬಂದು ಸುಳ್ವಾಡಿ ಕರ್ಕೊಂಡ್ಬಂದು ಸುಳ್ವಾಡಿನ ಕಾಮಗಾರಿ ಕರ್ಕೊಂಡ್ಬಂದು ಇಲ್ಲಿ ಅಡ್ಮಿಟ್ ಮಾಡಿದ್ದು ಸರ್. ಅವ್ರು ಅಡ್ಮಿಟ್ ಮಾಡ್ದಿಂದ ಇನ್ನೂವರೆಗೂ ಐಸಿಯು ಇದ್ದಿದ್ದು ಸರ್. ಇವಾಗ ಬೆಳಗ್ಗೆ 8:30ಗೆ ಡೆತ್ ಆಗಿದೆ ಅಂತ ಹೇಳಿದ್ದಾರೆ. ಅವರಿಗೆ 4 ಜನ ಹೆಣ್ಮಕ್ಳು ಸರ್. ಒಬ್ಬರನಿಗೆ ಮದುವೆ ಮಾಡಿರೋರು,
3 ಮಕ್ಕಳು ಚಿಕ್ಕ ಮಕ್ಕಳು ಸರ್. ಈ ಹುಡುಗಿ ಸೆಕೆಂಡ್ PC ಮುಗಿಸಿಬಿಟ್ಟು ಸರ್. ಏನು ಸುಳ್ವಾಡಿ ಗ್ರಾಮದಲ್ಲಿ ಜೆಎಸ್ಎಸ್ ಆಸ್ಪತ್ರೆ ವೈದ್ಯ ರವಿಕುಮಾರ್ ನಾಗೇಶ್ ಅವರಿಗೆ ಕಳೆದ ವಾರದಿಂದ ವೆಂಟಿಲೇಟರ್ನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಬೆಳಗ್ಗೆ ಮೃತಪಟ್ಟಿದ್ದಾರೆ ಎಂದು ತಿಳಿಸಿದರು. ನಾಗೇಶ್ ಸನ್ ಆಫ್ ಮಾದಯ್ಯ ಅಂದ್ರೆ ಅವರು 45 ವರ್ಷ, ಅವರು ಮೃತಪಟ್ಟಿದ್ದಾರೆ. ಅವರ ಶರೀರವನ್ನು PMಗೆ ಕಳಿಸ್ಕೊಡ್ತೀವಿ. ತದನಂತರ ಅವ್ರ ಗ್ರಾಮಕ್ಕೂ ಸಹ ನಾವು ಅಲ್ಲಿಗೆ ರವಾನಿಸ್ತೀವಿ. ಕರ್ನಾಟಕ ರಾಜ್ಯ ಸಂಸ್ಕೃತ ಪಾಠ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರಿನಲ್ಲಿಂದು ರಾಜ್ಯ ಮಟ್ಟದ ಸಂಸ್ಕೃತ ಪಾಠಶಾಲಾ ಶಿಕ್ಷಕರ ಶೈಕ್ಷಣಿಕ ಸಮ್ಮೇಳನವನ್ನು ಏರ್ಪಡಿಸಿತ್ತು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಗಂಗಾಂಬಿಕೆ ಸಮ್ಮೇಳನ ಉದ್ಘಾಟಿಸಿದರು. ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕನಕಪುರ ತಾಲೂಕಿನ ಚಿಕ್ಕಸಾದೇನಹಳ್ಳಿ ಗ್ರಾಮ ರಾಮನಗರ ಜಿಲ್ಲೆಯ 2ನೇ ನಗದು ರಹಿತ ಗ್ರಾಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು, ಜನರು ಸರಳವಾದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಡಿಜಿಟಲ್ ಇಂಡಿಯಾ ಯೋಜನೆಯ ಸದುಪಯೋಗ ಪಡೆದುಕೊಂಡಿದ್ದಾರೆ. ಗ್ರಾಮದ ಈ ಸಾಧನೆಯನ್ನು ಪರಿಗಣಿಸಿ ಹಾರೋಹಳ್ಳಿಯ ಬ್ಯಾಂಕ್ ಆಫ್ ಬರೋಡಾ ಶಾಖೆ ಚಿಕ್ಕಸಾದೇನಹಳ್ಳಿಯನ್ನು ನಗದು ರಹಿತ ಗ್ರಾಮ ಎಂದು ಘೋಷಿಸಲ್ಪಟ್ಟಿದೆ. 142 ಮನೆಗಳನ್ನು ಒಳಗೊಂಡ ಗ್ರಾಮದಲ್ಲಿ 382 ಮಂದಿ ಉಳಿತಾಯ ಖಾತೆಗಳನ್ನು ತೆರೆದಿದ್ದು, ಎಲ್ಲಾ ಗ್ರಾಹಕರಿಗೆ ಬ್ಯಾಂಕ್ ATM ಕಾರ್ಡ್ ವಿತರಿಸಿದೆ. ಅಲ್ಲದೆ 2 ಸ್ವೈಪಿಂಗ್ ಮೆಷಿನ್ ಸೇರಿದಂತೆ ನೆಟ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಬರೋಡಾ ಬ್ಯಾಂಕ್ ಒದಗಿಸಿದೆ. ಇದು ಬ್ಯಾಂಕ್ನ ಪ್ರತಿನಿಧಿ ಬಸವರಾಜು ಗ್ರಾಮದ ಪ್ರತಿಯೊಬ್ಬರಿಗೂ ಉಳಿತಾಯ ಖಾತೆಯನ್ನು ತೆರೆದು ATM, ಅಟಲ್ ಪೆನ್ಷನ್ ಯೋಜನೆ ಸೇರಿದಂತೆ ಕೇಂದ್ರದ ವಿವಿಧ ಯೋಜನೆಗಳ ಲಾಭ ಪಡೆಯಲು ಅನುಕೂಲ ಮಾಡಿಕೊಡಲಾಗಿದೆ ಎಂದರು. ಪ್ರತಿಯೊಬ್ಬರಿಗೂ ಅಕೌಂಟ್ ಓಪನ್ ಮಾಡಿ ಏನೇ ಒಂದು ಬ್ಯಾಂಕಿಂಗ್ ವ್ಯವಹಾರ ಮಾಡ್ಬೋದು, ಇಲ್ಲೇ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಬ್ಯಾಂಕ್ ಆಫ್ ಬರೋಡಾ ಕಡೆಯಿಂದ ಮಾಡಿದ್ದೀವಿ. ಮತ್ತು ಏನಂದರೆ ಪ್ರತಿಯೊಬ್ಬರಿಗೂ ATM ಮತ್ತು ಪಾಸ್ಬುಕ್ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ. ಅಥವಾ ಬ್ಯಾಂಕಿಂದ ಏನು ವ್ಯವಸ್ಥೆ ಮಾಡಬೇಕು, ಇಲ್ಲಿಂದ ಆರೋಳಿಗೆ ಹೋಗಬೇಕಾಗಿರೋ ಇಲ್ಲೇ ಒಂದು ಬಂದು ಮಾಡ್ಬೋದು, ವ್ಯವಹಾರವನ್ನು ಇಲ್ಲೇ ಮಾಡ್ಬೋದು ಅಂತ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಇಲ್ಲಿ ಪ್ರಧಾನಮಂತ್ರಿ ಜೀವನ ವಿಮಾ ಯೋಜನೆ ಮತ್ತು ಸುರಕ್ಷಾ ಬಿಮಾ ಯೋಜನಾ ಮತ್ತು ಅಟಲ್ ಪೆನ್ಷನ್ ಯೋಜನೆ ಎಲ್ಲ ಎನ್ರೋಲ್ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ. ಅದು ಒಂದು ಒಳ್ಳೆಯ ಸ್ಕೀಮುಗಳು. ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಾ ಇದ್ದೀವಿ ಎಲ್ಲ ಅಕೌಂಟ್ಗೂ. ಆಧಾರಿಂದನೇ ವಿಡ್ರಾ ಬೇಕಾದ್ರೂ ಮಾಡ್ಬೋದು, ಡೆಪಾಸಿಟ್ ಕೂಡ ಮಾಡ್ಬೋದು. ಇಲ್ಲಿ ಇದೇ ಬ್ಯಾಂಕ್ನ ಏನೇ ವ್ಯವಹಾರ ಇದ್ರೂ ಮಾಡ್ಬೋದು, ಯಾವುದೇ ರೀತಿ ಕ್ಯಾಶ್ನ ಅವಶ್ಯಕತೆ ಇಲ್ಲ. ಗ್ರಾಹಕ ಅಜಯ್ ಗೌಡ, ಬ್ಯಾಂಕ್ನಲ್ಲಿ ಖಾತೆ ತೆರೆದಿರುವುದರಿಂದ ನಮ್ಮ ಹಣಕ್ಕೆ ಸುರಕ್ಷತೆ ದೊರಕಿದೆ. ಕೇಂದ್ರ ಸರ್ಕಾರ ಹಲವು ಯೋಜನೆಗಳ ಹಣ ನಮ್ಮ ಖಾತೆಗೆ ಸಂದಾಯವಾಗುತ್ತಿರುವುದು ಸಂತಸದ ವಿಚಾರ ಎಂದು ಹರ್ಷ ವ್ಯಕ್ತಪಡಿಸಿದರು. ಆಮೇಲೆ 10 ರೂಪಾಯಿ 100 ರೂಪಾಯಿ ಅದು ಸಣ್ಣ ಪುಟ್ಟ ವ್ಯವಹಾರಕ್ಕೆಲ್ಲ ಹೋಗ್ಬೇಕಾಯ್ತು. ಈಗೇನಿಲ್ಲ, ಇಲ್ಲೇ ಒಂದು 2 ನಿಮಿಷದಲ್ಲೇ ಹಣ ಟ್ರಾನ್ಸ್ಫರ್ ಮಾಡಿಕೊಂಡು ಪಟಾಪಟ್ನೆ ಯಾವ್ದು ಬೇಕೋ ಕೆಲಸ ಕಾರ್ಯಗೊಳಿಸಿ ಚೆನ್ನಾಗಾಯ್ತವೆ. ಆರೋಳಿಗೆ ಹೋಗೋ ಟೈಮಿಂಗ್ಸು ಎಲ್ಲ ವೇಸ್ಟ್ ಆಯ್ತಾಯಿತ್ತು. ಈಗ ಇಲ್ಲೇ ನಮ್ಮ ಡೈರಿ ಇರೋ ದೆಸೆಯಿಂದ ಡೈರಿ ವ್ಯವಹಾರ ಸಣ್ಣ ಪುಟ್ಟ ವ್ಯವಹಾರಗಳೆಲ್ಲ ಇಲ್ಲೇ ಬೇಗ ಕ್ಲಿಯರ್ ಮಾಡ್ಕೊಬೋದು. ಶಾಖೆಯ ವ್ಯವಸ್ಥಾಪಕ ರಾಮ್ ಪ್ರಸಾದ್ ATM, ಸ್ವೈಪ್ ಮೆಷಿನ್, ಇಂಟರ್ನೆಟ್ ಬ್ಯಾಂಕಿಂಗ್ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಗ್ರಾಹಕರಿಗೆ ಕಲ್ಪಿಸಲಾಗಿದೆ ಎಂದರು. ಟೋಟಲ್ 142 ಮನೆ ಇದೆ. 142 ಮನೆಯಿಂದ 370 ಜನ 370 ಜನ ಎಲಿಜಿಬಲ್ ಇತ್ತು ಅಕೌಂಟ್ ಓಪನ್ ಮಾಡೋಕ್ಕೆ. ಎಲ್ಲ ಜನಕ್ಕೆ ಅಕೌಂಟ್ ಓಪನ್ ಮಾಡಿದ್ದೀನಿ. ತಿರ್ಗಾ ರುಪೇ ಡೆಬಿಟ್ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ತಿರ್ಗಾ ಪಾಸ್ಬುಕ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ತಿರ್ಗಾ 2 ಅಂಗಡಿ ಇತ್ತು, 2 ಅಂಗಡಿಗೆ ಸ್ವೈಪಿಂಗ್ ಮಷೀನ್ ಕೊಟ್ಟಿದ್ದೀನಿ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಣಹವೆ ಮುಂದುವರೆದಿದೆ. ಬೀದರ್ನಲ್ಲಿ ಕನಿಷ್ಠ ತಾಪಮಾನ 12.2 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದಲ್ಲಿ ಒಣಹವೆ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ. ಮುಂಜಾನೆ ಕೆಲ ಪ್ರದೇಶಗಳಲ್ಲಿ ಮಂಜು ಮುಸುಕುವ ಸಾಧ್ಯತೆ. ಗರಿಷ್ಠ 28, ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ನಿರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 10 ದಿನಗಳ ಬೆಳಗಾವಿ ಚಳಿಗಾಲ ಅಧಿವೇಶನಕ್ಕೆ ತೆರೆ. ಪ್ರಮುಖ ವಿಧೇಯಕಗಳಿಗೆ ಅಂಗೀಕಾರ. ಉಭಯ ಸದನಗಳು ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ರೈತರ ಸಾಲ ಮನ್ನಾ, ಪಾರದರ್ಶಕತೆಗೆ ಒತ್ತು. ಮಧ್ಯವರ್ತಿಗಳನ್ನು ದೂರವಿಡಲು ಮುನ್ನೆಚ್ಚರಿಕೆ ಕ್ರಮ. ಮುಖ್ಯಮಂತ್ರಿ HD ಕುಮಾರಸ್ವಾಮಿ. ಮೇಕೆದಾಟು ಅಣೆಕಟ್ಟು ಸಮಗ್ರ ಯೋಜನಾ ವರದಿ ಸಿದ್ಧಪಡಿಸಲು ತಾತ್ವಿಕ ಅನುಮೋದನೆ. ಕೇಂದ್ರ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್. ಹಾಗೂ ದೇಶಾದ್ಯಂತ ರಸಗೊಬ್ಬರ ಕೊರತೆ ಇಲ್ಲ, ಸಾಕಷ್ಟು ಪ್ರಮಾಣದ ಯೂರಿಯಾ ಲಭ್ಯ. ಸಚಿವ DV ಸದಾನಂದಗೌಡ.
ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.